ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಹಂಪಿಯಲ್ಲಿ ಸಡಗರದಿಂದ ಹೋಳಿ ಹಬ್ಬದ ಆಚರಣೆ, ಬಣ್ಣಗಳಲ್ಲಿ ಮಿಂದೆದ್ದ ವಿದೇಶಿ ಪ್ರವಾಸಿಗರು. ಚಾಮರಾಜೇಂದ್ರ ಮೃಗಾಲಯದ ವತಿಯಿಂದ ಬೇಸಿಗೆ ಶಿಬಿರ ಆಯೋಜನೆ, ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಶೈಕ್ಷಣಿಕ ತರಬೇತಿ ನೀಡಿತು. ಕರ್ನಾಟಕದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಮಾಸ್ಟರ್ ಪ್ಲಾನ್, ರಾಜ್ಯದಾದ್ಯಂತ 2500 ಅಕ್ಕತಪ್ಪೆ ತೆರೆಯಲು ಯೋಜನೆ. ಆಂಧ್ರಪ್ರದೇಶ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೈಲಟ್ ಪ್ರಾಜೆಕ್ಟ್ ಸೂತ್ರ, ಚಾಲಕರನ್ನ ರಾಯಭಾರಿಗಳನ್ನಾಗಿ ನೇಮಿಸಿ ಐತಿಹಾಸಿಕ ಹೆಜ್ಜೆ. ವಿಶ್ವವಿಖ್ಯಾತ ಹಂಪಿಯಲ್ಲಿ ಸಡಗರದಿಂದ ಹೋಳಿ ಹಬ್ಬವನ್ನ ಆಚರಿಸಲಾಗಿದೆ. ಹೋಳಿ ಹಬ್ಬದಲ್ಲಿ ಸ್ಥಳೀಯರು ಮಾತ್ರವಲ್ಲದೆ ಪ್ರವಾಸಕ್ಕೆ ಆಗಮಿಸಿದ ಕೆಲ ವಿದೇಶಿಗರು ಸಹ ಬಣ್ಣಗಳಲ್ಲಿ ಮಿಂದೆದ್ದಿರುವುದು ವಿಶೇಷವಾಗಿತ್ತು. 3 ದಿನಗಳ ಪ್ರವಾಸಕ್ಕೆಂದು ಹಂಪಿಗೆ ಆಗಮಿಸಿದ್ದ ವಿದೇಶಿ ಪ್ರವಾಸಿಗರು ಸ್ಥಳೀಯರ ಜತೆಗೂಡಿ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದ ಎದುರು ಬಣ್ಣಗಳ ಹಬ್ಬವನ್ನ ಸಂಭ್ರಮಿಸಿದ್ದಾರೆ. ನಗರದ ಹಲವು ಕಡೆಗಳಲ್ಲಿ ಬಣ್ಣದ ಹಬ್ಬವನ್ನ ವಿಜೃಂಭಣೆಯಿಂದ ಸಂಭ್ರಮಿಸಲಾಗಿದ್ದು, ಪೊಲೀಸ್ ಬಂದೋಬಸ್ತಿನಲ್ಲಿ ಸುರಕ್ಷಿತವಾಗಿ ಆಚರಿಸಲು ಅನುವು ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ವತಿಯಿಂದ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ. ಮಕ್ಕಳಲ್ಲಿ ವನ್ಯಜೀವಿ ಸಂರಕ್ಷಣೆ, ಜೀವವೈವಿಧ್ಯ, ಮೃಗಾಲಯದ ವನ್ಯಜೀವಿಗಳ ನಿರ್ವಹಣೆ ಮುಂತಾದ ವಿಷಯಗಳ ಕುರಿತು ಅರಿವು ಮೂಡಿಸಲು ಈ ಶಿಬಿರವನ್ನು ಆಯೋಜಿಸಲಾಗಿದೆ. ಇದಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಶೈಕ್ಷಣಿಕ ಅನುಭವ ಒದಗಿಸುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. 12 ರಿಂದ 18 ವರ್ಷದ ವಿದ್ಯಾರ್ಥಿಗಳಿಗಾಗಿ ಈ ಶಿಬಿರ ಆಯೋಜಿಸಲಾಗಿದ್ದು, ಏಪ್ರಿಲ್ 13 ರಿಂದ ಏಪ್ರಿಲ್ 22 ರವರೆಗೆ ಮೊದಲ ಬ್ಯಾಚ್ ಶಿಬಿರ ನಡೆಯಲಿದೆ ಮತ್ತು ಮೇ 11 ರಿಂದ ಮೇ 20 ರವರೆಗೆ ಎರಡನೇ ಬ್ಯಾಚ್ ಶಿಬಿರ ಜರುಗಲಿದೆ. ಆಸಕ್ತಿಯುಳ್ಳವರು ಮಾರ್ಚ್ 5, 2026 ರಿಂದ ಮಾರ್ಚ್ 10 ರವರೆಗೆ ಮೃಗಾಲಯದ ಕಚೇರಿಯಿಂದ ಅರ್ಜಿಯನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೃಗಾಲಯದ ವೆಬ್ಸೈಟ್ www.mysuruzoo.info ಗೆ ಭೇಟಿ ನೀಡಿ. ಭುಜಂಬರ ನಗರವು ವಿಶ್ವದ 2ನೇ ಅತಿ ಆಳವಾದ ಮತ್ತು 2ನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾದ ಟಾಂಗನಿಕಾ ಸರೋವರದ ತೀರದಲ್ಲಿದೆ. ಈ ನಗರದ ಜೀವನ ಮತ್ತು ಪ್ರವಾಸೋದ್ಯಮವು ಈ ಸರೋವರದ ಸುತ್ತಲೇ ಸುತ್ತುತ್ತದೆ. ಇಲ್ಲಿನ ಬಿಳಿ ಮರಳಿನ ಕಡಲ ತೀರಗಳು ಆಫ್ರಿಕಾದ ಒಳನಾಡಿನಲ್ಲೇ ಅತ್ಯಂತ ಸುಂದರವಾದ ಪ್ರದೇಶಗಳಾಗಿವೆ. ಸ್ಥಳೀಯರು ಈ ನಗರವನ್ನ ಪ್ರೀತಿಯಿಂದ ಭುಜ ಎಂದು ಕರೆಯುತ್ತಾರೆ. ಇಲ್ಲಿನ ಆಹಾರ ಪದ್ಧತಿಯಲ್ಲಿ ಫ್ರೆಂಚ್ ಪ್ರಭಾವ ಕಾಣಬಹುದು. ಸರೋವರದಿಂದ ಹಿಡಿದ ತಾಜಾ ಮೀನು, ವಿಶೇಷವಾಗಿ ಮುಕೇಕೆ ಎಂಬ ಮೀನು ಭುಜಂಬರದಲ್ಲಿ ಬಹಳ ಪ್ರಸಿದ್ಧ. ಇದನ್ನು ಜಗತ್ತಿನ ಬೇರೆಲ್ಲೂ ಕಾಣುವುದು ಕಷ್ಟ. ಭುಜಂಬರದಲ್ಲಿ ಸೈಕಲ್ ಅಥವಾ ಬೈಸಿಕಲ್ ಟ್ಯಾಕ್ಸಿಗಳು ಸಾಮಾನ್ಯವಾದ ಸಾರಿಗೆ ವ್ಯವಸ್ಥೆಯಾಗಿದೆ. ಸೈಕಲ್ ಸವಾರರು ಪ್ರಯಾಣಿಕರನ್ನ ಮತ್ತು ಬೃಹತ್ ಪ್ರಮಾಣದ ಸರಕುಗಳನ್ನು ಸಾಗಿಸುವುದನ್ನು ನಗರದಾದ್ಯಂತ ಕಾಣಬಹುದು. ಹಾಗಾದರೆ ಭುಜಂಬರ ನಗರ ಯಾವ ದೇಶದಲ್ಲಿದೆ? ಕರ್ನಾಟಕದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಸರ್ಕಾರ ದಿಟ್ಟ ನಡೆಯೊಂದನ್ನು ಇಟ್ಟಿದೆ. ರಾಜ್ಯಾದ್ಯಂತ 2500 ಅಕ್ಕ ಕೆಫೆ ತೆರೆಯಲು ನಿರ್ಧರಿಸಿ ಯೋಜನೆಗೆ ಚಾಲನೆಯನ್ನ ನೀಡಿದೆ. ಇದಕ್ಕಾಗಿ 25 ಕೋಟಿ ಮೀಸಲಿಟ್ಟಿರುವ ರಾಜ್ಯ ಸರ್ಕಾರ ಈ ಎಲ್ಲಾ ಕೆಫೆಗಳು ಮಹಿಳೆಯರಿಂದ ಮಾತ್ರ ನಿರ್ವಹಿಸಲ್ಪಡುತ್ತವೆ ಎಂದು ತಿಳಿಸಿದೆ. ಈ ಕೆಫೆಗಳನ್ನು ಸ್ವಸಹಾಯ ಗುಂಪುಗಳ ಮೂಲಕ ನಿರ್ವಹಿಸಲಾಗುವುದು ಮತ್ತು ಈ ಅಷ್ಟು ಸ್ವಸಹಾಯ ಗುಂಪುಗಳಲ್ಲಿಯೂ ಮಹಿಳೆಯರ ನಿರ್ವಹಣೆಯೇ ಪ್ರಧಾನವಾಗಲಿದೆ. ಈ ಯೋಜನೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಮಹಿಳೆಯರಿಗೆ ಉದ್ಯೋಗಾವಕಾಶ ಒದಗಿಸುವಲ್ಲಿ ಪೂರಕವಾಗಲಿದ್ದು, ರಾಜ್ಯ ಕಾಫಿ ಉದ್ಯಮಕ್ಕೂ ಹೊಸ ಉತ್ತೇಜನ ನೀಡಲಿದೆ. ಪ್ರವಾಸೋದ್ಯಮದ ಸರ್ವತೋಮುಖ ಅಭಿವೃದ್ಧಿಗೆ ಪಣತೊಟ್ಟಿರುವ ಆಂಧ್ರಪ್ರದೇಶ ಸರ್ಕಾರ ಈಗ ಒಂದು ಹೊಸ ಪೈಲಟ್ ಪ್ರಾಜೆಕ್ಟ್ ಯೋಜನೆ ಸಿದ್ಧಪಡಿಸಿದೆ. ಪ್ರವಾಸಿಗರಿಗೆ ಪ್ರವಾಸದ ಅನುಭವವನ್ನು ಇನ್ನಷ್ಟು ಸಿಹಿಗೊಳಿಸಲು ಮತ್ತು ಪ್ರವಾಸೋದ್ಯಮದ ಪ್ರಚಾರದ ಭಾಗವಾಗಿ ರ್ಯಾಪಿಡೋ ಸಂಸ್ಥೆಯೊಂದಿಗಿನ ಸಹಯೋಗ
280 ಚಾಲಕರಿಗೆ 2 ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಡಿಜಿಟಲ್ ಉಪಕ್ರಮಗಳ ಬಳಕೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು. ಬೇರೆ ರಾಜ್ಯ ಅಥವಾ ದೇಶದಿಂದ ಆಗಮಿಸುವ ಪ್ರವಾಸಿಗರೊಂದಿಗೆ ವ್ಯವಹರಿಸಲು ಉಪಯುಕ್ತವಾಗುವಂತೆ ಭಾಷಿಣಿ ಆಪ್ ಮತ್ತು ಗೂಗಲ್ ಟ್ರಾನ್ಸ್ಲೇಟ್ ಬಳಕೆಯ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಎಂದು ಆಂಧ್ರ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಬಂಗಾಳ ಕೊಲ್ಲಿಯಲ್ಲಿರುವ ಪ್ರಸಿದ್ಧ ಹಾಗೂ ಪ್ರಮುಖ ದ್ವೀಪ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.